ಅಂತ ಅಷ್ಟಮಂಕ. ತನ್ನ ಗಂಡನು ತನ್ನನ್ನು ಬಿಡದಿದ್ದುದರಿಂದ ತಡವಾಯಿತೆಂದು. ಆಗ ತನ್ನನ್ನು ಸ್ವೀಕರಿಸದೆ ಹೋದರೆ ನಾನು ಪ್ರಾಣ ಕಳ್ಕೊಬಿಡ್ತೀನಿ ಅಂತಾರೆ. ತನ್ನನ್ನು ಎಷ್ಟಾದರೂ ಒಡೆಯಬಹುದೆಂದೂ ಆದರೆ ಸ್ವೀಕರಿಸಬೇಕೆಂದು ಪ್ರಾರ್ಥಿಸ್ತಾಳೆ ಅಷ್ಟಾವಂಕನನ್ನು ಬಿಟ್ಟು ಉಳಿದ ಪುರುಷರೆಲ್ಲ ತನಗೆ ಸೋದರರಿಗೆ ಸಮಾನವಂತು ಎಂದು ಹೇಳ್ಬಿಡ್ತಾಳೆ. ಅಷ್ಟಾವಂಕನೇ ಈ ದೇಶದ ಮನ್ಮಥ, ಈ ಪ್ರಪಂಚದ ಮನ್ಮಥ ಅವಳ ಕಣ್ಣಲ್ಲಿ. ಇನ್ನೆಲ್ಲರೂ ಕೂಡ ನಿರರ್ಥಕ ಅಂತ ಪುರುಷ ಸಮಾಜವನ್ನು ಹೊರಗಿಟ್ಟು ನೋಡ್ತಾಳೆ. ನೆನ್ಪಿಟ್ಕೋಬೇಕು, ಅಕ್ಕ ಮಹಾದೇವಿ ಕೌಶಿಕನಿಂದ ಬೇರ್ಪಟ್ಟು ಅಲೌಕಿಕ ಜಗತ್ತನ್ನು ಪ್ರವೇಶ ಮಾಡಿದಾಗ ಚನ್ನಮಲ್ಲಿಕಾರ್ಜುನ ಒಬ್ಬನೇ ನನಗೆ ಸರ್ವಸ್ವ ಎಂದು ಅಂಬಲಾಪಿಸಿ ಅಪಹಪಿಸುವ ದಿನಗಳು, ಆ ಮಾತುಗಳಿದ್ದಾವಲ್ಲ, ಅದನ್ನು ನಾವಿಲ್ಲಿ ನೆನಪಿಸ್ಕೋಬಹುದು. ಹೇಗೆ ಇಲ್ಲಿ ಗಂಡನು ತನ್ನನ್ನು ಬಿಡದಿದ್ದರಿಂದ ತಡ ಆಯ್ತು ಸರಿ, ಅಷ್ಟಾವಂಕನನ್ನು ಬಿಟ್ಟು ಉಳಿದ ಪುರುಷರೆಲ್ಲ ತನಗೆ ಸೋದರರಿಗೆ ಸಮಾನರೆಂದು ಹೇಳ್ತಾಳೆ. ಅಲ್ಲಿ ಅಕ್ಕನು ಹೇಳ್ತಾಳೆ, ಉಳಿದ ಗಂಡರನ್ನು ಒಯ್ದು ಒಲೆಯೊಳಗಿಕ್ಕ, ಎಲ್ಲ ಗಂಡರು ನನಗಿಲ್ಲ, ಒಬ್ಬನೇ ಒಬ್ಬನು, ಅವನು ಚನ್ನಮಲ್ಲಿಕಾರ್ಜುನ ಅಂತ. ಇಲ್ಲಿ ಅಮೃತಮತಿ ನೀನೊಬ್ಬನೇ ಮನ್ಮಥ, ಇನ್ನು ಉಳಿದ ಪ್ರತಿಯೊಬ್ಬರೂ ನನಗೆ ಸೋದರ ಸಮಾನರು ಅಂದುಬಿಡ್ತಾರೆ. ಹಾಗಾಗಿ ಅಷ್ಟಾವಂಕನು ಬಿಟ್ಟು ಉಳಿದ ಪುರುಷರೆಲ್ಲ ಸೋದರಿಗೆ ಸಮಾನ ಅಂತ ಹೇಳಿದ ತಕ್ಷಣ ಈ ಮಾತುಗಳನ್ನು ಮರೆಯಲ್ಲಿ ನಿಂತು ಯಶೋಧರ ಕೇಳಿಸ್ಕೊಂತಾನೆ, ಕೋಪಗಳ್ತಾನೆ. ಇಬ್ಬರನ್ನು ಕೂಡ ಖಡ್ಗದಿಂದ ಕತ್ತರಿಸಿ ಹೋಗ್ಬೇಕು ಅಂತ ನಿರ್ಧರಿಸಿ ನೇನು ಕತ್ತಿಯನ್ನು ಎತ್ತಬೇಕು, ಎತ್ತಿ ಆ ಕತ್ತಿಯಿಂದ ಕಡಿಬೇಕು ಅಂತಾನೆ. ವಿಧಿಯ ಪ್ರೇರಣೆಯಿಂದ ಇಂತಹ ಅಯೋಗ್ಯರನ್ನು ಆ ಕತ್ತಿ ಮುಟ್ಟುವುದು ಸರಿಯಲ್ಲವೆಂದು ನಿರ್ಧರಿಸ್ತಾನೆ ಅಲ್ವಾ. ಯಾವಾಗಲೂ ಕೋಪದಲ್ಲೇ ಸ್ವಲ್ಪ ಬದಲಾವಣೆ ಆಗೋದು. ಭರತ ಬಾಹುಬಲಿ ಇದನ್ನು ನೆನಪಿಸ್ಕೋಬೇಕು. ಬಾಹುಬಲಿ ತನ್ನ ಮೇಲೆ ಎತ್ತಿ ನೇನು ಕೆಳಕ್ಕೆ ಹಾಕ್ಬೇಕು ಅನ್ನುವಾಗ ನಾನೇ ಯಾಕೆಲ್ಲ ಬಿಟ್ಟು ಹೋಗಬಾರ್ದು, ಯಾಕೆ ಬೇಕಿದು ಅನ್ನುವ ಒಂದು ಮನಸ್ಸು ಬರುತ್ತಲ್ಲ, ಅದು ಯಾವಾಗಲೂ ಕೋಪದಿಂಟ ಆಗುವ ಮನಸ್ಸುಗಳಿದಾವೆ ನೋಡಿ, ಅಲ್ಲಿ ಬದಲಾಯಿಸ್ಕತ್ತೆ. ಯಶೋಧರ ಮಾಡಿದ್ದು ಅದೇನೆ. ಖಡ್ಗದಿಂದ ಕೊಂದಿದ್ರೆ ಅವನು ನಾಯಿ ಕಾತಿರಲಿಲ್ಲ. ಇಂತಹ ಖಡ್ಗದಿಂದ ಕತ್ತರಿಸಲು ಎತ್ತದೈತಲ್ಲ, ಇದು ಯೋಗ್ಯರಿಗೆ ಬಳಸಬೇಕಾಗಿರೋಂಥದ್ದು, ಅಯೋಗ್ಯರಿಗಲ್ಲ. ಮುಟ್ಟುವುದು ಅಯೋಗ್ಯರನ್ನು ಕತ್ತಿಯಿಂದ ಮುಟ್ಟುವುದಲ್ಲ, ತಪ್ಪು ಅಂತ ನಿರ್ಧರಿಸ್ತಾನೆ. ಸಿಂಹವು ಆನೆಯನ್ನು ಕೊಲ್ಲುವುದೇ ವಿನಃ ನರಿಯನ್ನಲ್ಲ. ಈ ಅಯೋಗ್ಯರನ್ನು ವೀರ ಖಡ್ಗ ಮುಟ್ಟುವುದು ಸರಿಯಲ್ಲವೆಂದುಕೊಂಡು ತನ್ನ ಶಯಾಗೃಹಕ್ಕೆ ಹಿಂದಿರುಗ್ತಾನೆ. ಯಶೋಧರನು ಹೆಂಡತಿಯ ನಡತೆಯಿಂದ ಕೋಪಿಸಿಕೊಂಡು ಶಿಕ್ಷಿಸುವುದರ ಬದಲಾಗಿ ಅಸಹ್ಯ ಪಟ್ಕೊಳ್ತಾನೆ. ಎಂತಹ ದುರ್ವಿಧಿ ಅಂತ ಅಸಹ್ಯ ಪಟ್ಕೊಂತ ಹೋಗ್ತಾನೆ.